Dear students, welcome you all to the Digital Learning System, a virtual platform created by Department of Collegiate Education. In this session, we were discussing about the zero debt capital structure and trading on equity, its meaning and significance. In Unit 2 of Capital Structure, Subject Financial Management, the syllabus prescribed by Mangalore University for 5th semester BCom. Before going to this session in detail, let us recall what we have studied during the previous sessions. So during the previous sessions, we were studying about debt equity ratio. So debt equity ratio is the ratio between debt and equity. Debt means the long term debt. Equity means the equity share capital, preference share capital, reserves and surplus, retained earnings minus plus share premium minus fictitious assets. Borrowed fund means the loans, debentures, public deposits. In this session, we are going to learn about the zero debt capital structure. What is zero debt capital structure? And we are going to understand about significance of trading on equity. What is zero debt capital structure? Zero debt capital structure is nothing but there is no debt, only equity capital is taken to finance its assets. Zero debt capital structure means capital structure has no debt in its capital composition. It comprises only the equity capital. Nowadays, the trend that has been taking place, the companies are going for only the equity capital rather than the debt. Debt capital is a risky capital that we know because there is compulsory payment of interest and there is a repayment of principal amount within the specified period of time. ಸೊ ಡೆಟ್ ಕ್ಯಾಪಿಟಲ್ ಅನ್ನುವಂಥದ್ದು ರಿಸ್ಕ್ ಇರುವಂಥ ಕ್ಯಾಪಿಟಲ್. ಅಲ್ಲಿ ಬಡ್ಡಿಯನ್ನು ನಿಗದಿತ ಬಡ್ಡಿಯನ್ನು ಪ್ರತಿ ವರ್ಷವೂ ಕೊಡಬೇಕಾಗತ್ತೆ ಮತ್ತು ಅಸಲಿನ ಹಣವನ್ನು ಒಂದಿಷ್ಟು ಕಾಲದ ನಂತರ ಅದನ್ನು ಹಿಂತಿರುಗಿಸಬೇಕಾಗುತ್ತದೆ ಅಥವಾ ಮರುಪಾವತಿ ಮಾಡಬೇಕಾಗುತ್ತದೆ. ಸೊ ಇಟ್ ಇಸ್ ಅ ವೆರಿ ರಿಸ್ಕಿ ಕ್ಯಾಪಿಟಲ್ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸೊ ಆ ಕಾರಣದಿಂದಾಗಿ ಇತ್ತೀಚೆಗೆ ಹೆಚ್ಚಿನ ಕಂಪನಿಯವರು ಟು ಹ್ಯಾವ್ ಎ ಲಾಂಗ್ ಟರ್ಮ್ ಫಂಡ್, ಒಂದು ಲಾಂಗ್ ಟರ್ಮ್ ಫಂಡ್ ಅವರಿಗೆ ಬೇಕಾಗಿರೋದ್ರಿಂದ ಮತ್ತು ಸ್ವಲ್ಪ ಲಿಕ್ವಿಡಿಟಿ ಬೇಕಾಗಿರುವುದರಿಂದ ಸೊ ಅವರು ಹೆಚ್ಚಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ನನ್ನೇ ಪ್ರಿಫರ್ ಮಾಡ್ತಾರೆ, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಸೊ ಅದಕ್ಕಾಗಿ ನಾವು ಅದನ್ನು ಝೀರೋ ಡೆಟ್ ಕ್ಯಾಪಿಟಲ್ ಅಂತ ಕರಿತೇವೆ. ಝೀರೋ ಡೆಟ್ ಕ್ಯಾಪಿಟಲ್ ಯಾಕೆ ಮಾಡ್ತಾರೆ ಅನ್ನುವಂಥದ್ದು ಅಂತ ಹೇಳಿದರೆ, ಸೊ ಝೀರೋ ಡೆಟ್ ಕ್ಯಾಪಿಟಲ್ ಈಸ್ ದ ರೀಸನ್ಸ್ ಫಾರ್ ಆರ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಝೀರೋ ಡೆಟ್ ಕ್ಯಾಪಿಟಲ್ ಈಸ್ ರೆಡ್ಯೂಸ್ಡ್ ಕಾರ್ಪೊರೇಟ್ ಟ್ಯಾಕ್ಸ್. ಸೊ ಈಗ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುವುದರಿಂದಾಗಿ ಬರ್ತಾ ಇರುವುದಕ್ಕೆ ರೇಟ್ ಆಫ್ ಟ್ಯಾಕ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಇರುವುದರಿಂದಾಗಿ ಸೊ ಹೆಚ್ಚಿನವರು ಝೀರೋ ಡೆಟ್ ಅಥವಾ ಈಕ್ವಿಟಿ ಕ್ಯಾಪಿಟಲನ್ನೇ ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ದರ್ ಇಸ್ ಈಕ್ವಿಟಿ ಟೈಡ್ ಇಮೇಜ್. ಸೊ ಹೆಚ್ಚು ಈಕ್ವಿಟಿ ಕ್ಯಾಪಿಟಲ್ ಹೊಂದಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಪಬ್ಲಿಕ್ನಲ್ಲಿ ಅಥವಾ ಜನರಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿದ ಹಾಗೆ ಈಕ್ವಿಟಿ ಕ್ಯಾಪಿಟಲ್ ಈಸ್ ಎ ರಿಸ್ಕಿ ಕ್ಯಾಪಿಟಲ್. ಪಬ್ಲಿಕ್ ಈಕ್ವಿಟಿ ಕ್ಯಾಪಿಟಲ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ ಆ ಒಂದು ಕಂಪನಿಯಲ್ಲಿ ಹೆಚ್ಚು ಲಾಭಾಂಶ ಇದೆ ಅಂತ ಅರ್ಥ. ಸೊ
ಪಬ್ಲಿಕ್ ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಹೆಚ್ಚು ಲಾಭಾಂಶ ಇದೆ, ಆ ಕಾರಣದಿಂದಾಗಿ ಅವರು ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಇಮೇಜ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕಾಗಿ ಈಗ ಕಂಪನಿಯವರು ಈಕ್ವಿಟಿ ಕ್ಯಾಪಿಟಲನ್ನೇ ರೈಸ್ ಮಾಡ್ತಾರೆ. ದೇರ್ ಇಸ್ ಆಪರ್ಚುನಿಟಿ ಫಾರ್ ಮರ್ಜರ್ಸ್ ಆ್ಯಂಡ್ ಎಕ್ವಸಿಷನ್ಸ್. ಸೊ ಮರ್ಜರ್ಸ್ ಮತ್ತು ಎಕ್ವಸಿಷನ್ಸ್. ಸೊ ಮರ್ಜರ್ ಮತ್ತು ಎಕ್ವಸಿಷನ್, ಮರ್ಜರ್ ಅಂತ ಹೇಳಿದ್ರೆ ಎರಡು ಕಂಪನಿಗಳು ಒಟ್ಟುಗೂಡುವಂಥದ್ದು ಅಥವಾ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಎಕ್ವಸಿಷನ್ ಅಂತ ಕರೀತೇವೆ. ಸೊ ಇದಕ್ಕೆ ಈಕ್ವಿಟಿ ಫಂಡ್ ಇಸ್ ದ ಬೆಸ್ಟ್ ಸೋರ್ಸ್. ಸೊ ಆ ಕಾರಣದಿಂದಾಗಿ ಈಗ ಝೀರೋ ಡೆಟ್ ಕ್ಯಾಪಿಟಲ್ ಸಿಸ್ಟಮಿಗೆ ಹೆಚ್ಚು ಒಲವು ಕಾಣ್ತಾ ಇದ್ದೇವೆ. ಇನ್ಕ್ರೀಸಸ್ ಕ್ರೆಡಿಟ್ ವರ್ದಿನೆಸ್. ಸೊ ಲಾಂಗ್ ಟರ್ಮ್ ಫಂಡ್ಸಲ್ಲಿ ಕೇವಲ ಈಕ್ವಿಟಿ ಕ್ಯಾಪಿಟಲ್ ಇದೆ ಅಂತಾದರೆ ಅದರ ಕ್ರೆಡಿಟ್ ವರ್ದಿನೆಸ್ ಕೂಡ ಹೆಚ್ಚಾಗಿರ್ತದೆ ಅನ್ನುವ ಕಾರಣಕ್ಕಾಗಿ ಝೀರೋ ಡೆಟ್ ಕ್ಯಾಪಿಟಲ್ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡಿಕೊಳ್ತಾರೆ. ಗ್ರೇಟರ್ ಫ್ಲೆಕ್ಸಿಬಿಲಿಟಿ ಇನ್ ಪೇಮೆಂಟ್ ಆಫ್ ಡಿವಿಡೆಂಡ್. ಸೊ ಫ್ಲೆಕ್ಸಿಬಿಲಿಟಿ ಇನ್ ಪೇಮೆಂಟ್ ಆಫ್ ಡಿವಿಡೆಂಡ್, ಡಿವಿಡೆಂಡ್ ಕೊಡುವಂಥದ್ದು ಯಾವಾಗ ಕಂಪಲ್ಷನ್ ಅಲ್ಲ ಅನ್ನುವಂಥದ್ದು ಕಂಪನಿಗೆ ತಿಳಿದಿದೆಯೋ ಸೊ ಅವರಿಗೆ ಫ್ಲೆಕ್ಸಿಬಿಲಿಟಿ ಇದೆ. ಸೊ ಫ್ಲೆಕ್ಸಿಬಿಲಿಟಿ ಇರುವುದರಿಂದಾಗಿ ಅವರು ಝೀರೋ ಡೆಟ್ ಅಥವಾ ಈಕ್ವಿಟಿ ಕ್ಯಾಪಿಟಲನ್ನೇ ಅವರು ಹೆಚ್ಚು ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ಸ್ಟಡಿಂಗ್ ಟ್ರೇಡಿಂಗ್ ಆನ್ ಈಕ್ವಿಟಿ. ವಾಟ್ ಈಸ್ ಟ್ರೇಡಿಂಗ್ ಆನ್ ಈಕ್ವಿಟಿ? Trading on equity means taking the advantage of equity share capital as a base to raise funds through the issue of preference shares or debentures on reasonable terms to ensure higher return on equity shareholders. So trading on equity shareholders, trading on equity ಅಂತ ಹೇಳಿದರೆ ಫಿಕ್ಸ್ಡ್ ಕಾಸ್ಟ್ ಇರುವಂತಹ ಬಂಡವಾಳವನ್ನು ಬಂಡವಾಳ ವಿನ್ಯಾಸದಲ್ಲಿ ಬಂಡವಾಳ ಮಿಶ್ರಣದಲ್ಲಿ ಸೇರಿಸಿ ಪಾಲು ಬಂಡವಾಳದಾರರಿಗೆ ಹೆಚ್ಚಿನ ಪ್ರಯೋಜನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದಕ್ಕೆ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೇವೆ. ಸೊ ಇಲ್ಲಿ ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಹೇಳಿದರೆ ಹೆಚ್ಚಾಗಿ ಡೆಟ್ ಕ್ಯಾಪಿಟಲನ್ನು ಮತ್ತು ಪ್ರಿಫರೆನ್ಸ್ ಕ್ಯಾಪಿಟಲನ್ನು ಸೇರಿಸಿ, ಆಗ ಡೆಟ್ ಕ್ಯಾಪಿಟಲ್ನಲ್ಲಿ ಇಂಟ್ರೆಸ್ಟ್ ಅನ್ನುವಂಥದ್ದು ಫಿಕ್ಸ್ಡ್ ಕಾಸ್ಟ್ ಆಗಿರ್ತದೆ, ಹಾಗೂ ಪ್ರಿಫರೆನ್ಸ್ ಕ್ಯಾಪಿಟಲ್ನಲ್ಲಿ ಡಿವಿಡೆಂಡ್ ಇಸ್ ಫಿಕ್ಸ್ಡ್ ಅಥವಾ ಲಾಭಾಂಶ ಅವರಿಗೆ ನಿಗದಿತ ಲಾಭಾಂಶ ಕೊಡಬೇಕಾಗಿರೋದ್ರಿಂದ ಅದು ಕೂಡ ಫಿಕ್ಸ್ಡ್ ಆಗಿರುತ್ತೆ. ಇದು ಎರಡೂ ಕೂಡ ಫಿಕ್ಸ್ಡ್ ಕಾಸ್ಟ್ ಆಗಿರುವುದರಿಂದ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಇದು ಪ್ರಯೋಜನವನ್ನು ತಂದುಕೊಡುತ್ತೆ. ಸೊ ಈ ಎರಡು ಬಂಡವಾಳ ಮೂಲವನ್ನು ತಮ್ಮ ಬಂಡವಾಳ ರಚನೆಯಲ್ಲಿ ಸೇರಿಸಿಕೊಂಡು ಈಕ್ವಿಟಿ ಶೇರ್ ಕ್ಯಾಪಿಟಲಿಗೆ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹೆಚ್ಚು ಪ್ರಯೋಜನ ಕೊಡುವಂಥದ್ದಕ್ಕೆ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರೀತೇವೆ. ದ ಡೆಫಿನೇಷನ್ ಫಾರ್ ಟ್ರೇಡಿಂಗ್ ಆನ್ ಈಕ್ವಿಟಿ: ದ ಡಿಗ್ರಿ ಟು ವಿಚ್ ದ ಡೆಟ್ ಈಸ್ ಯೂಸ್ಡ್ ಇನ್ ಅಕ್ವೈರಿಂಗ್ ಅಸೆಟ್ಸ್ ಈಸ್ ಕಾಲ್ಡ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಸೊ ದ ಡಿಗ್ರಿ ವಿಚ್ ದ ಡೆಟ್ ಈಸ್ ಯೂಸ್ಡ್, ಎಷ್ಟು ಪ್ರಮಾಣದಲ್ಲಿ ಡೆಟ್ಟನ್ನು ಬಳಸಿಕೊಳ್ಳಲಾಗಿದೆ ಅದನ್ನು ಇನ್ ಆ್ಯಸ್ ಅಗೇನ್ಸ್ಟ್ ಫಾರ್ ಎಕ್ವೈರಿಂಗ್ ಅಸೆಟ್ಸ್. ಸೊ ಒಂದು ಅಸೆಟ್ಸನ್ನು ಹೊಂದುವಲ್ಲಿ ಎಷ್ಟು ಡೆಟ್ಟನ್ನು ಬಳಸಿಕೊಳ್ಳಲಾಗಿದೆಯೋ ಅದನ್ನು ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರೀತೇವೆ. ದ ಯೂಸ್ ಆಫ್ ಬಾರೋಡ್ ಫಂಡ್ಸ್, ದ ಯೂಸ್ ಆಫ್ ಪ್ರಿಫರ್ಡ್ ಸ್ಟಾಕ್ಸ್ ಫಾರ್ ಫೈನಾನ್ಸಿಂಗ್ ಈಸ್ ನೋನ್ ಆ್ಯಸ್ ಟ್ರೇಡಿಂಗ್ ಆನ್ ಈಕ್ವಿಟಿ by Gutman and Dougal. So Gutman Dougal ಅವರ ಪ್ರಕಾರ the use of borrowed funds, the debt funds, and the use of preferred stock is nothing but preference shares. So use of these two funds so as to magnify the return of equity shareholders, that is called trading on equity. So trading on equity means trading on equity is a financial process that involves taking more debt to boost the return of the shareholders.
Trading on equity occurs when a company takes new debt in the form of bonds, preferred stocks, or loans, etc. The company uses those funds to acquire assets to generate greater return than interest cost or new debt. ಸೊ ಯಾವಾಗ ಕಂಪನಿಗೆ ಹೆಚ್ಚು ಲಾಭ ಇಂಟ್ರೆಸ್ಟ್ ರೇಟಿಗಿಂತ ಅಥವಾ ಪ್ರಿಫರೆನ್ಸ್ ಡಿವಿಡೆಂಡಿಗಿಂತ ಹೆಚ್ಚು ಲಾಭ ಗಳಿಸಲು ಸಾಧ್ಯ ಇದೆ ಅನ್ನುವಂಥದ್ದು ಮನಗೊಂಡಾಗ ಆಗ ಹೆಚ್ಚು ಡೆಟ್ ಕ್ಯಾಪಿಟಲನ್ನು ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಹೊಂದಿಕೊಂಡು ಅಥವಾ ಪಡೆದುಕೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಅಧಿಕ ಲಾಭವನ್ನು ನೀಡುವುದಕ್ಕೆ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೇವೆ. ರೀಸನ್ಸ್ ಫಾರ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಟ್ರೇಡಿಂಗ್ ಆನ್ ಈಕ್ವಿಟಿ ಯಾಕೆ ಬೇಕು? ವಾಟ್ ಆರ್ ದ ರೀಸನ್ಸ್? ಕಾರಣಗಳೇನು? ಇಟ್ ಇನ್ಕ್ರೀಸಸ್ EPS. ಇನ್ಕ್ರೀಸಿಂಗ್ EPS. ಟ್ರೇಡಿಂಗ್ ಆನ್ ಈಕ್ವಿಟಿಯಿಂದ EPS ಹೆಚ್ಚಾಗತ್ತೆ. ಅರ್ನಿಂಗ್ ಪರ್ ಶೇರ್ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ನವರ ಲಾಭಾಂಶ ಅನ್ನುವಂಥದ್ದು ಹೆಚ್ಚಾಗತ್ತೆ. ಎರಡನೇದು ಟ್ಯಾಕ್ಸ್ ಅಡ್ವಾಂಟೇಜ್. ಸೊ ಇಲ್ಲಿ ಟ್ಯಾಕ್ಸ್ ಅಡ್ವಾಂಟೇಜ್ ಇದೆ. ಈ ಟ್ಯಾಕ್ಸ್ ಅಡ್ವಾಂಟೇಜ್ ಅಂತ ಹೇಳಿದರೆ ಡೆಟ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಏನಿದೆ ಆ ಇಂಟ್ರೆಸ್ಟ್ ಎಕ್ಸ್ಪೆನ್ಸನ್ನು ಎಕ್ಸ್ಪೆನ್ಸ್ ಅಂತ ತೆಗೆದುಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಚಾರ್ಜ್ ಮಾಡೋದರಿಂದ ಪ್ರಾಫಿಟ್ ಕಡಿಮೆ ಆಗುತ್ತೆ, ಟ್ಯಾಕ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಇದರಿಂದ ಟ್ಯಾಕ್ಸ್ ಅಡ್ವಾಂಟೇಜ್ ಕೂಡ ಇದೆ. ಜೊತೆಯಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹೆಚ್ಚಿನ ಲಾಭ ಕೂಡ ದೊರಕುತ್ತದೆ. ರಿಟೇನಿಂಗ್ ಕಂಟ್ರೋಲ್. ಸೊ ಡೆಟ್ ಕ್ಯಾಪಿಟಲನ್ನು ಇಶ್ಯೂ ಮಾಡಿದರೆ ಅವರಿಗೆ ವೋಟಿಂಗ್ ರೈಟ್ಸ್ ಇರುವುದಿಲ್ಲ ಡಿಬೆಂಚರ್ ಹೋಲ್ಡರ್ಸಿಗೆ. ಇದರಿಂದಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಏನಿದೆ ಅವರಿಗೆ ವೋಟಿಂಗ್ ರೈಟ್ಸ್ ಇರುವುದರಿಂದ ಸೊ ದ ಕಂಟ್ರೋಲ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ವಿಲ್ ಬಿ ಇನ್ ಹ್ಯಾಂಡ್ಸ್ ಆಫ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ದೋಸ್ ಹೂ ವೋಟ್. ಸೊ ಅವರ ಕೈಯಲ್ಲೇ ಈ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರುತ್ತದೆ. ಸಿಗ್ನಿಫಿಕೆನ್ಸ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಹೈ ರೇಟ್ ಆಫ್ ರಿಟರ್ನ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಮೊದಲನೇದಾಗಿ ಹೈ ರೇಟ್ ಆಫ್ ರಿಟರ್ನ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗ್ತದೆ. ಈಗಾಗಲೇ ಹೇಳಿದ ಹಾಗೆ ಟ್ಯಾಕ್ಸ್ ಅಡ್ವಾಂಟೇಜಸ್ ಇದೆ, ಟ್ಯಾಕ್ಸ್ ಸೇವಿಂಗ್ ಆಗುತ್ತೆ, ಟ್ಯಾಕ್ಸ್ ಅಡ್ವಾಂಟೇಜ್. ದೆನ್ ರಿಟೈನಿಂಗ್ ಕಂಟ್ರೋಲ್ ಹೆಲ್ಪ್ಸ್ ಟು ಅಬ್ಟೈನ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಇಲ್ಲಿ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನು ಅಚೀವ್ ಮಾಡಲಿಕ್ಕೆ ನಮಗೆ ಟ್ರೇಡಿಂಗ್ ಆನ್ ಈಕ್ವಿಟಿಯಿಂದ ಸಾಧ್ಯ ಆಗುತ್ತೆ. ಸೊ ಟು ಇಲಸ್ಟ್ರೇಟ್ ಲೆಟ್ ಅಸ್ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ಟ್ರೇಡಿಂಗ್ ಆನ್ ಈಕ್ವಿಟಿ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡ್ರೆ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ನೋ ಡೆಟ್, ಆಲ್ ಈಕ್ವಿಟಿ ಶೇರ್ಸ್, 50% ಡೆಟ್, 10%. ಸೊ 50% debt, 10%, then 30% preference shares. So debt 10%, 30% preference shares at 12%, 20% equity shares. 20% equity shares. Plan C, 80% debt, 80% debt, 10%, that is 10%, and 20% equity shareholders. The face value of equity shares is ₹10. The rates in preference shares indicate the fixed return on debt and preference shares. The total capital required is to be raised ₹2 lakh. The company estimates the earnings before interest and taxes EBIT 50,000. ಸೊ ಕಂಪನಿ ₹50,000 ಲಾಭವನ್ನು ಪಡೆದುಕೊಳ್ತಾ ಇದೆ. ಸೊ ಈ ₹50,000 ಲಾಭವನ್ನು ಪಡ್ಕೊಳ್ಬೇಕಾದ್ರೆ ₹2,00,000 ಹೂಡಿಕೆಯನ್ನು ಮಾಡಬೇಕಾಗಿದೆ. ಈ ₹2,00,000 ಹೂಡಿಕೆ ಮಾಡಲಿಕ್ಕೆ 3 ರೀತಿಯಲ್ಲಿ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ 3 ರೀತಿಯಲ್ಲಿ ಬಂಡವಾಳವನ್ನು ಸಂಗ್ರಹಿಸುವಂತಹ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಅನ್ನುವಂಥದ್ದಿದೆ. ಸೊ ಈಗ ಆ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಪ್ರಕಾರ ಹೆಚ್ಚು ರೇಟ್ ಆಫ್ ರಿಟರ್ನ್ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಯಾವ ಪ್ಲ್ಯಾನಲ್ಲಿ ಸಿಗ್ತದೆ ಅನ್ನುವಂಥದ್ದನ್ನು ನೋಡುವಂಥದ್ದು. ಸೊ EBIT 50,000, 50,000, 50,000. ಸೊ ಪ್ರಾಫಿಟ್ ₹50,000. ಇಂಟ್ರೆಸ್ಟ್ ಪ್ಲ್ಯಾನ್ ಎನಲ್ಲಿ ಯಾವುದೇ ಡೆಟ್ ಕ್ಯಾಪಿಟಲ್ ಇಲ್ಲ.
ಸೊ ಅದರಿಂದ ಇಂಟ್ರೆಸ್ಟ್ ಇರುವುದಿಲ್ಲ. ಬಟ್ ಪ್ಲ್ಯಾನ್ ಬಿನಲ್ಲಿ ಡೆಟ್, ಸೊ ಅಲ್ಲಿ ಪ್ಲ್ಯಾನ್ ಎನಲ್ಲಿ ನೋ ಡೆಟ್ ಅಂತಿದೆ, ಆಲ್ ಈಕ್ವಿಟಿ ಶೇರ್ಸ್ ಅಂತಿದೆ. ಪ್ಲ್ಯಾನ್ ಬಿನಲ್ಲಿ 50% ಡೆಟ್. 50% ಡೆಟ್ ಅಂತ ಹೇಳಿದ್ರೆ 2 ಲಕ್ಷ ರೂಪಾಯಿ ಬೇಕಾದರೆ 1 ಲಕ್ಷ ರೂಪಾಯಿ ಡೆಟ್ ಎಟ್ 10%. 10% ಮೀನ್ಸ್ 10,000 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಪ್ಲ್ಯಾನ್ ಸಿನಲ್ಲಿ ಇಂಟ್ರೆಸ್ಟ್. ಸೊ ಪ್ಲ್ಯಾನ್ ಸಿನಲ್ಲಿ 80% ಡೆಟ್. 80% ಡೆಟ್ ಅಂತ ಹೇಳಿದ್ರೆ 1,60,000 ರೂಪಾಯಿ ಡೆಟ್ ಆಗುತ್ತೆ. 2 ಲಕ್ಷ ರೂಪಾಯಲ್ಲಿ 1,60,000 ರೂಪಾಯಿ ಡೆಟ್ ಆಗುತ್ತೆ. ಅದರ ಮೇಲೆ 10% ಇಂಟ್ರೆಸ್ಟ್ ಅಂತ ಹೇಳಿದ್ರೆ 16,000 ರೂಪಾಯಿ ಆಗುತ್ತೆ. ಸೊ ಅದನ್ನು ಕಳೆದಾಗ EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ನಾವು ಕರಿತೇವೆ. ಪ್ಲ್ಯಾನ್ ಎನಲ್ಲಿ 50,000 ರೂಪಾಯಿ, ಪ್ಲ್ಯಾನ್ ಬಿನಲ್ಲಿ 40,000 ರೂಪಾಯಿ, ಪ್ಲ್ಯಾನ್ ಸಿನಲ್ಲಿ 34,000 ರೂಪಾಯಿ. ಲೆಸ್ ಟ್ಯಾಕ್ಸ್ is 50%. It is an assumption, tax is 50%. So 25,000, 20,000, 17,000. Earnings after tax, EAT, 25,000, 20,000, 17,000. ಪ್ಲ್ಯಾನ್ ಬಿನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲಿಗೆ ಪ್ಲ್ಯಾನ್ ಬಿನಲ್ಲಿ 30% ಪ್ರಿಫರೆನ್ಸ್ ಶೇರ್ಸ್. 30% ಪ್ರಿಫರೆನ್ಸ್ ಶೇರ್ಸ್ ಅಟ್ 12%, ಅಂದರೆ 60,000 ರೂಪಾಯಿ. 2 ಲಕ್ಷಕ್ಕೆ 30% ಅಂದರೆ 60,000 ರೂಪಾಯಿ ಆಗುತ್ತೆ. 60,000 ರೂಪಾಯಿ ಮೇಲೆ 12% ಡಿವಿಡೆಂಡ್ ಅಂತೇಳಿದರೆ 7,200 ರೂಪಾಯಿ ಆಗುತ್ತೆ. ಅದನ್ನು ಕಳೆದಾಗ ಸೊ ಅಲ್ಲಿ ಪ್ಲ್ಯಾನ್ ಎನಲ್ಲಿ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 25,000, ಇನ್ ಪ್ಲ್ಯಾನ್ ಬಿ 13,800, ಇನ್ ಪ್ಲ್ಯಾನ್ ಸಿ 17,000. ಸೊ ನಂಬರ್ ಆಫ್ ಶೇರ್ಸ್ ಇನ್ ಪ್ಲ್ಯಾನ್ ಎ, ಸೊ ಶೇರ್ಸ್ 10 ರೂಪಾಯಿಯ ಶೇರ್ಸ್ ಕಂಪ್ಲೀಟ್ 2 ಲಕ್ಷ ರೂಪಾಯಿಯನ್ನು ಶೇರ್ಸ್ ಮುಖಾಂತರ ತೆಗೆದುಕೊಂಡ್ರೆ 20,000 ಶೇರ್ಸ್ ಆಗುತ್ತೆ. ಪ್ಲ್ಯಾನ್ ಬಿನಲ್ಲಿ 40,000 ರೂಪಾಯಿಯನ್ನು ಶೇರ್ಸ್ನ ಮುಖಾಂತರವಾಗಿ ತೆಗೆದುಕೊಂಡ್ರೆ 4,000 ಶೇರ್ಸ್ ಆಗುತ್ತೆ. ಪ್ಲ್ಯಾನ್ ಸಿನಲ್ಲಿ 40,000 ರೂಪಾಯಿಯನ್ನು ಪಾಲು ಬಂಡವಾಳದಿಂದ ತೆಗೆದುಕೊಂಡ್ರೆ 4,000 ಶೇರ್ಸ್ ಆಗುತ್ತೆ. ಸೊ ಅರ್ನಿಂಗ್ ಪರ್ ಶೇರ್, ಪ್ರತಿ ಶೇರಿಗೆ ಎಷ್ಟು ಲಾಭವನ್ನು ಗಳಿಸಲಾಗಿದೆ ಅಂತ ನೋಡಿದರೆ ಪ್ಲ್ಯಾನ್ ಎನಲ್ಲಿ 1.25, ಪ್ಲ್ಯಾನ್ ಬಿನಲ್ಲಿ 3.20, 1 ರೂಪಾಯಿ 25 ಪೈಸಾ, 3 ರೂಪಾಯಿ 20 ಪೈಸಾ, ಪ್ಲ್ಯಾನ್ ಸಿನಲ್ಲಿ 4 ರೂಪಾಯಿ 25 ಪೈಸಾ. ಸೊ ಇಲ್ಲಿ ನಮಗೆ ಪ್ಲ್ಯಾನ್ ಸಿ ಅನ್ನುವಂಥದ್ದು ಹೆಚ್ಚು ಪ್ರಾಫಿಟನ್ನು ಈಕ್ವಿಟಿ ಶೇರ್ ಹೋಲ್ಡರಿಗೆ ನೀಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ಹೇಗೆ ಅಂತೇಳಿದರೆ ಅಲ್ಲಿ ಇಂಟ್ರೆಸ್ಟ್ 16,000 ಮತ್ತು ಪ್ರಿಫರೆನ್ಸ್ ಇಂಟ್ರೆಸ್ಟ್ 16,000 ಏನಿದೆ, ಆ ಕಾರಣದಿಂದಾಗಿ ಪ್ಲ್ಯಾನ್ ಸಿನಲ್ಲಿ ಹೆಚ್ಚು ಒಂದು ಲಾಭ ಅನ್ನುವಂಥದ್ದು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಕ್ಕಿದೆ. ಸೊ ಇದನ್ನೇ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ. ಸೊ ಬೈ ಯೂಸಿಂಗ್ ಫಿಕ್ಸ್ಡ್ ಕಾಸ್ಟ್ ಸಚ್ ಆಸ್ ದ ಇಂಟ್ರೆಸ್ಟ್ ಆ್ಯಸ್ ವೆಲ್ ಆ್ಯಸ್ ದ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ಲ್ಯಾನ್ ಬಿನಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡನ್ನು ಯೂಸ್ ಮಾಡಿದ್ದಾರೆ, ಅದೇ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಆ ಮಟ್ಟದಲ್ಲಿ ಒಂದು ಲಾಭ ಅನ್ನುವಂಥದ್ದು ಅದು ತಂದುಕೊಟ್ಟಿಲ್ಲ ಈ ಪ್ರಿಫರೆನ್ಸ್ ಡಿವಿಡೆಂಡ್. ಆದರೆ ಪ್ರಿಫರೆನ್ಸ್ ಡಿವಿಡೆಂಟು ಕೂಡ ಒಂದು ಫಿಕ್ಸ್ಡ್ ಕಾಸ್ಟ್ ಆಗಿರೋದ್ರಿಂದ ಸೊ ಎರಡರ ಕಾಂಬಿನೇಷನ್, ಎರಡರ ಒಗ್ಗೂಡಿಕೆಯಿಂದ ಅರ್ನಿಂಗ್ ಪರ್ ಶೇರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸಿನ ಲಾಭವನ್ನು ಹೆಚ್ಚು ಮಾಡುವುದಕ್ಕೆ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೇವೆ. ಲಿಮಿಟೇಷನ್ಸ್ ಆಫ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಟ್ರೇಡಿಂಗ್ ಆನ್ ಈಕ್ವಿಟಿಯ ಮಿತಿ ಏನು? ಟ್ರೇಡಿಂಗ್ ಆನ್ ಈಕ್ವಿಟಿ ಈಸ್ ಪ್ರಾಫಿಟೇಬಲ್ ಓನ್ಲಿ ವೆನ್ ಕಂಪನಿ ಅರ್ನ್ಸ್ ಪ್ರಾಫಿಟ್. ಲಾಭ ಇದ್ದಾಗ ಮಾತ್ರ ಟ್ರೇಡಿಂಗ್ ಆನ್ ಈಕ್ವಿಟಿ ಅದು ನಮಗೆ ಹೆಚ್ಚು ಲಾಭವನ್ನು ತಂದುಕೊಡ್ತದೆ. ಲಾಭ ಇಲ್ಲ ಅಂತಾದರೆ ಅದು ನಮಗೆ ರಿವರ್ಸ್ ಆಗುತ್ತೆ. ಟ್ರೇಡಿಂಗ್ ಆನ್ ಈಕ್ವಿಟಿ ಈಸ್ ನಾಟ್ ಸಜೆಸ್ಟೇಬಲ್ ಎಟ್ ಅರ್ಲಿಯರ್ ಸ್ಟೇಜ್. ಸೊ ಪ್ರಾರಂಭದಲ್ಲಿ ಒಂದು ಕಂಪನಿ ಪ್ರಾರಂಭದ ಹಂತದಲ್ಲಿ ಟ್ರೇಡಿಂಗ್ ಆನ್ ಈಕ್ವಿಟಿ ಅನ್ನುವಂಥದ್ದು ಅಷ್ಟು ಉತ್ತಮವಾದಂಥ ಒಂದು ನಿರ್ಧಾರವಲ್ಲ. ರೇಟ್ ಆಫ್ ರಿಟರ್ನ್ ಶುಡ್ ಬಿ ಹೈಯರ್ ಕಾಸ್ಟ್ ಆಫ್ ಡೆಟ್ ಶುಡ್ ಬಿ ಹೈಯರ್ ದ್ಯಾನ್ ದ ಕಾಸ್ಟ್ ಆಫ್ ಡೆಟ್. ಸೊ ರೇಟ್ ಆಫ್ ರಿಟರ್ನ್ ಏನಿದೆ, ನಮಗೆ ಬರ್ತಕ್ಕಂಥ ಲಾಭವು ಇಂಟ್ರೆಸ್ಟ್ ರೇಟಿಗೆ, ಲಾಭದ ದರ ಅನ್ನುವಂಥದ್ದು ಇಂಟ್ರೆಸ್ಟ್ ರೇಟಿಗಿಂತ ಅದು ಹೆಚ್ಚಿರಬೇಕಾಗತ್ತೆ. ಕಂಪನಿ ಕೆನಾಟ್ ಬಾರೋ ಟು ದ ಅನ್ಲಿಮಿಟೆಡ್ ಎಕ್ಸ್ಟೆಂಟ್. ಕಂಪನಿಯು ಒಂದು ಅನ್ಲಿಮಿಟೆಡ್ ಎಕ್ಸ್ಟೆಂಟಲ್ಲಿ ಹಣವನ್ನು ಸಾಲದ ಮೂಲಕ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೆರ್ ಆರ್ ಸಮ್ ಸ್ಟ್ಯಾಟ್ಯುಟರಿ ಆ್ಯಂಡ್ ಕಾಂಟ್ರಾಕ್ಚುಯಲ್ ರೆಸ್ಟ್ರಿಕ್ಷನ್ಸ್ ಟು ಬಾರೋ ಫಂಡ್ಸ್. ಕಂಪನಿ ರನ್ನಿಂಗ್ ಅಂಡರ್ ಲಾಸ್ ಕೆನಾಟ್ ಅವೈಲ್ ಟ್ರೇಡಿಂಗ್ ಆನ್ ಈಕ್ವಿಟಿ. ಲಾಸ್ ಇದ್ದಾಗ ಟ್ರೇಡಿಂಗ್ ಆನ್ ಈಕ್ವಿಟಿ ನಮಗೆ ಲಾಭವನ್ನು ತಂದು ಕೊಡೋದಿಲ್ಲ.
ಅದಕ್ಕೆ ನಾವು ಇದನ್ನು ಡಬಲ್ ಎಡ್ಜ್ ಸ್ವೋರ್ಡ್ ಅಂತ ಕೂಡ ಕರಿತೇವೆ. ಸೊ ಲಾಭ ಇದ್ದಾಗ ಹೆಚ್ಚು ಲಾಭ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸಿಗ್ತದೆ, ನಷ್ಟ ಆದಾಗ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತೆ. ಟ್ರೇಡಿಂಗ್ ಕೆನಾಟ್ ಬಿ ಕ್ಯಾರಿಡ್ ಫಾರ್ ಎ ಟೂ ಲಾಂಗರ್ ಟೈಮ್. ಸೊ ಟ್ರೇಡಿಂಗ್ ಆನ್ ಈಕ್ವಿಟಿ ದಟ್ ಕೆನಾಟ್ ಬಿ ಕ್ಯಾರಿಡ್ ಫಾರ್ ಎ ಟೂ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಹೆಚ್ಚು ಅವಧಿಯವರೆಗೆ ಇದನ್ನು ಕೊಂಡೋಗುವುದು ಒಂದು ಉತ್ತಮವಲ್ಲ ಅಂತ ಹೇಳಬಹುದು. ಟು ಕನ್ಕ್ಲೂಡ್, trading on equity means trading on equity is a financial process that involves taking more debt to boost the return to the equity shareholders. Trading on equity occurs when a company takes a new debt or preference from bonds or preferred stocks or loans. The company uses those funds to acquire the assets to generate return greater than the interest cost of the debt. ಸೊ ಟ್ರೇಡಿಂಗ್ ಆನ್ ಈಕ್ವಿಟಿ ಅನ್ನುವಂಥದ್ದು ಡೆಟ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಕ್ಯಾಪಿಟಲನ್ನು ತನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ಸೇರಿಸಿಕೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹೆಚ್ಚು ಲಾಭವನ್ನು ತರುವ ಪ್ರಯತ್ನವನ್ನು ಮಾಡುವುದಕ್ಕೆ ನಾವು ಟ್ರೇಡಿಂಗ್ ಆನ್ ಈಕ್ವಿಟಿ ಅಂತ ಕರಿತೇವೆ. ದಟ್ಸ್ ಆಲ್. ಥ್ಯಾಂಕ್ ಯು.